ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕರ್ನಾಟಕದ ಅಟಾನಮಸ್ ಕಾಲೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಅಟಾನಮಸ್ ಅಂದರೆ ಏನು, ಅಟಾನಮಸ್ಗೂ ನಾನ್ ಅಟಾನಮಸ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಬ್ರೀಫಾಗಿ ನೋಡೋಣ. ಕರ್ನಾಟಕದಲ್ಲಿ ಎಷ್ಟು ಅಟಾನಮಸ್ ಕಾಲೇಜಸ್ ಇದೆ? ಎಷ್ಟು ಅಂದರೆ ಇಲ್ಲಿ 39 ಅಂತ ತೋರಿಸುತ್ತೆ. ಎಲ್ಲಿಂದ ಬಂತು ಈ ಡಾಕ್ಯುಮೆಂಟ್ ಅಂದರೆ VTU ವೆಬ್ಸೈಟಿಂದ. ನೀವು VTU ವೆಬ್ಸೈಟ್ಗೆ ಹೋಗಬಹುದು, ಧಾರಾಳವಾಗಿ ಅಟಾನಮಸ್ ಕಾಲೇಜ್ ಯಾವ್ಯಾವುದು ಅಂತ ಖಂಡಿತ ಚೆಕ್ ಮಾಡಬಹುದು. 39 ಅಂತಿದೆ, ಬಟ್ ಆ್ಯಕ್ಚುಲಿ 39 ಇತ್ತು, ಈಗ 38 ಆಗಿದೆ. ಯಾಕೆಂದರೆ NMIT ಬೆಂಗಳೂರು, ನಿಟ್ಟೆ ಮೀನಾಕ್ಷಿ ಬೆಂಗಳೂರು ಈಗ ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಹಾಗಾಗಿ ಇದು ಹೊರಗಡೆ ಹೋಯಿತು ಅಂದರೆ ನಿಮಗೆ ಸಿಗೋದು 38 ಅಟಾನಮಸ್ ಕಾಲೇಜಸ್. ಈಗ ಕ್ವಶನ್ ಬರೋದು, ಯಾಕೆ ಅಟಾನಮಸ್ ಅಂತೆಲ್ಲ ಸ್ಟೂಡೆಂಟ್ಸ್ ಸೇರ್ಕೋತಾ ಇದ್ದಾರೆ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಟಾನಮಸ್ ಆ್ಯಂಡ್ ನಾನ್ ಅಟಾನಮಸ್? ಅಟಾನಮಿ ಅಂದರೆ ಸ್ವಾಯತ್ತತೆ ಕನ್ನಡದಲ್ಲಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ. ಎಲ್ಲಿ ಸ್ವಲ್ಪ ಸ್ವಾತಂತ್ರ್ಯ? ಸಿಲೆಬಸ್ ಫ್ರೇಮ್ ಮಾಡೋದ್ರಲ್ಲಿ, ಎಕ್ಸಾಮ್ ಕಂಡಕ್ಷನ್. ಯಾವುದೋ ಒಂದು ಕಾಲೇಜ್ ಅಟಾನಮಸ್ ಅಂತ ಅಂದ್ಕೊಡಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಯಾವುದೋ ಒಂದು ಕಾಲೇಜ್ ತಗೊಳ್ಳೋಣ, ಆಳ್ವಾಸೆ ತಗೊಳ್ಳೋಣ, ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೂಡುಬಿದಿರೆ. ಈಗ ಇದು ಅಟಾನಮಸ್ ಕಾಲೇಜು. ಅಟಾನಮಸ್ ಅಂದರೆ ಇವರು ಸಿಲೆಬಸ್ಸು ಫ್ರೇಮ್ ಮಾಡ್ಕೋಬಹುದು. ಇವ್ರು ಸಿಲೆಬಸ್ ಫ್ರೇಮ್ ಮಾಡ್ಕೋಬೋದು ಅಂದ ತಕ್ಷಣ ಇಷ್ಟ ಬಂದಿದ್ದೆಲ್ಲ ಸಿಲೆಬಸ್ ಫ್ರೇಮ್ ಮಾಡ್ಕೊಳಕ್ಕೆ ಆಗೋದಿಲ್ಲ. 80% ಆಫ್ ದ ಸಿಲೆಬಸ್ ಶುಡ್ ಬಿ ಜಸ್ಟ್ ಲೈಕ್ VTU ಸಿಲೆಬಸ್. VTU ಅಫಿಲಿಯೇಟೆಡ್ ಕಾಲೇಜಸಲ್ಲಿ ಏನು ಸಿಲೆಬಸ್ ಇರುತ್ತೋ ಆಲ್ಮೋಸ್ಟ್ ಅದೇ ಥರ ಇರಬೇಕಾಗುತ್ತೆ. 80% ಸಿಲೆಬಸ್. ಎಕ್ಸಾಮ್ ಕಂಡಕ್ಷನ್ನು ಕಾಲೇಜವರೇ ಮಾಡ್ಕೋಬೇಕು, ಪೇಪರ್ ಸೆಟ್ಟಿಂಗು ಕಾಲೇಜವರೇ ಮಾಡ್ಕೋಬೇಕು, ವ್ಯಾಲ್ಯೂಯೇಷನ್ನು ಕಾಲೇಜವರೇ ಮಾಡ್ಕೋತಾರೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಅಟಾನಮಿ. ಅಫಿಲಿಯೇಟೆಡ್ ಕಾಲೇಜಸಲ್ಲಿ ಪೇಪರು VTU ಇಂದ ಬರುತ್ತೆ. ಸೇಮ್ ಪೇಪರ್ ಅಫಿಲಿಯೇಟೆಡ್ ಕಾಲೇಜಸ್ ಎಲ್ಲ ಕಡೆನೂ ಬರುತ್ತೆ. ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ಅದು ನಾನ್ ಅಟಾನಮಸ್. ತುಂಬ ಏನು ಡಿಫ್ರೆನ್ಸ್ ಇರಲ್ಲ ಅಟಾನಮಸ್ಸು ನಾನ್ ಅಟಾನಮಸ್ಗೆ. ತುಂಬ ಜನ ಅಟಾನಮಸ್ ಚೆನ್ನಾಗಿದೆ, ಈಸಿ ಪಾಸ್ ಆಗೋದು ಹಾಗೆ ಹೀಗೆ ಅಂತ ಸೇರ್ಕೋತಾರೆ. ಆ ಥರ ಅಷ್ಟೊಂದು ಏನು ಇರೋದಿಲ್ಲ, ಅದು ಸತ್ಯ. ಯಾಕೆಂದರೆ ಇಲ್ಲೂ ನೀಟಾಗಿ ಎಕ್ಸಾಮಿನೇಷನ್ ಮಾಡ್ತಾರೆ, ಪೇಪರ್ ಸೆಟ್ ಮಾಡ್ತಾರೆ, ಫೇಲು ಆಗ್ತಾರೆ, ಕಾಪಿ ಹೊಡೆದ್ರೆ ಡಿಬಾರ್ ಸಹ ಆಗ್ತಾರೆ. ಸುಮ್ಮನೆ ಅಟಾನಮಸ್ಸು ನಾನ್ ಅಟಾನಮಸ್ ಅಂತಲ್ಲ. ಇಫ್ ಕಾಲೇಜ್ ಈಸ್ ಗುಡ್, ಬೆಟರ್ ಯು ಜಾಯಿನ್. ಯೂಶಲಿ ಅಟಾನಮಸ್ಸು ಯಾರು ಹೋಗ್ತಾರೆ ಅಂದರೆ ಅವ್ರಿಗೆ ನಂಬಿಕೆ ಇರಬೇಕು ಅವ್ರ ಕಾಲೇಜ್ ಮೇಲೆ. ನಾವು ಸಿಲೆಬಸ್ ಫ್ರೇಮ್ ಮಾಡ್ಕೋತೀವಿ, ನಮ್ಮದೇ ಆದಂಥ ಸಿಲೆಬಸ್ಸು, ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕೆಪಾಸಿಟಿ ಇದೆ ಅಂತ ತಿಳ್ಕೊಂಡಾಗ ದೇ ವಿಲ್ ಅಪ್ಲೈ ಫಾರ್ ಅಟಾನಮಿ. UGC, ACT, VTU ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೌದು ಇವರಿಗೆ ಅಟಾನಮಿ ಕೊಡ್ಬೋದು, ಇವರು ಇಂಡಿಪೆಂಡೆಂಟಾಗಿ ಸಿಲೆಬಸ್ಸು ಎಕ್ಸಾಮಿನೇಷನ್ ಮಾಡ್ಕೊಡೋದ್ರಲ್ಲಿ ಶಕ್ತಿ ಇದೆ ಇವರಿಗೆ ಅಂದರೆ ಅಟಾನಮಿ ಕೊಡ್ತಾರೆ. ಹಾಗಾಗಿ ಓನ್ಲಿ 28 ಕಾಲೇಜಸ್ ಆರ್ ಅಟಾನಮಸ್. ಹಂಗಂದ ತಕ್ಷಣ ಎಲ್ಲ ಅಟಾನಮಸ್ ಕಾಲೇಜಸ್ಸು ಚೆನ್ನಾಗಿದೆ ಅಂತಲ್ಲ. ಇಲ್ಲೂ ಒಂದಷ್ಟು 4-5 ಕಾಲೇಜುಗಳು ಮಧ್ಯದಲ್ಲಿ ಇದೆ, ಅಷ್ಟೊಂದೇನು ಚೆನ್ನಾಗಿಲ್ಲದೆ ಇರೋ ಕಾಲೇಜಸ್. ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮೂಡುಬಿದಿರೆ ಈ ನಡುವೆ ರೀಸೆಂಟಾಗಿ ಅಟಾನಮಸ್ ಆಗಿದೆ. ಈ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಗೊತ್ತಿರುತ್ತೆ ನಿಮಗೆ. ಮೂಡುಬಿದಿರೆ ಇಸ್ ವೆರಿ ಫೇಮಸ್ ಫಾರ್ ಸೆಕೆಂಡ್ PU, ಫಸ್ಟ್ PU ಎಜುಕೇಷನ್. ಆಳ್ವಾಸ್ PU ಕಾಲೇಜ್. ಬಟ್ ಯಾಕೋ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜು PUC ಹೆಸರು ಮಾಡಿದಷ್ಟು ಮಾಡಿಲ್ಲ. ಇದು ಮೂಡುಬಿದಿರೆ, ದಕ್ಷಿಣ ಕನ್ನಡ. ಬೆಂಗಳೂರಲ್ಲಿ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರೀಸೆಂಟಾಗಿ ಆಗಿದ್ದು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿ 1946 ಸ್ಟಾರ್ಟ್ ಆಗಿರೋಂಥ ಕಾಲೇಜು. ಎ ಗುಡ್ ಅಟಾನಮಸ್ ಕಾಲೇಜ್. ಟಾಪ್ 2, ಟಾಪ್ 3 ಎಲ್ಲೇ ಬರುತ್ತೆ ಆಫ್ಟರ್ RV. ಬಳ್ಳಾರಿಯಲ್ಲಿರೋ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಬೆಂಗಳೂರಲ್ಲಿರೋ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ರೀಸೆಂಟಾಗಿ ಅಟಾನಮಸ್ ಆಗಿತ್ತು. ದಾವಣಗೆರೆಯಲ್ಲಿರೋ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. BMS ಅವರದ್ದು ಇನ್ನೊಂದು ಸಂಸ್ಥೆ BMS IT. ಇದರಲ್ಲಿದೆ ಬನಶಂಕರಿಯಲ್ಲಿ BNMIT ಅಂತ, ಅದು ಅಟಾನಮಸ್ ಆಗಿದೆ. KR ಅಲ್ಲಿರೋ ಕೇಂಬ್ರಿಡ್ಜ್. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಕನಕಪುರ ರೋಡ್. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಬ್ಯಾಂಗ್ಳೂರ್ 11th ಇರೋದು ಕುಮಾರಸ್ವಾಮಿ ಲೇಔಟಲ್ಲಿ ಇದೆ. DSCE ಹಳೆಯ ಕಾಲೇಜು, ತುಂಬ ಹಿಂದೆನೇ ಅಟಾನಮಸ್ ಆಯಿತು. EIT, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇದು ಒಂದಷ್ಟು ವರ್ಷಗಳಾಗಿದೆ ಅಟಾನಮಸ್ ಆಗಿ. ನೆಕ್ಸ್ಟ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ರೀಸೆಂಟಾಗಿ ಅಟಾನಮಸ್ ಆಗಿದೆ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೀಸೆಂಟಾಗಿ ಅಟಾನಮಸ್ ಆಗಿದೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 5-6 ವರ್ಷ ಆಗಿದೆ ಅಟಾನಮಸ್ ಆಗಿ. ನೆಕ್ಸ್ಟು ಗೋಗ್ಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ. ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳೆ ಕಾಲೇಜು, ಅಟಾನಮಸ್ ಆಗಿ ತುಂಬ ದಿನನೂ ಆಗಿದೆ. ಮೈಸೂರಿನ ಬೆಳವಾಡಿಯಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹಾಸನಲ್ಲಿರೋ ಏಡೆಡ್ ಕಾಲೇಜು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಮೂಡುಬಿದ್ರೆಯಲ್ಲಿರೋ MIT, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್. ಬೆಂಗಳೂರಲ್ಲಿರೋ MVJ. ಬೆಂಗಳೂರು ರೂರಲ್ಲಲ್ಲಿರೋ ದೇವನಹಳ್ಳಿ ಹತ್ರ ಇರೋ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ರಾಯಚೂರಲ್ಲಿರೋ ನವೋದಯ. ನ್ಯೂ ಹಾರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ನಿಟ್ಟೆ ಮೀನಾಕ್ಷಿ ತೆಗೆದುಬಿಡಿ 25, ಏಕೆಂದರೆ KEA ಮೂಲಕ ಇದು ಕೌನ್ಸಿಲಿಂಗ್ ಆಗೋದಿಲ್ಲ, ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ಬಿಕಾಸ್ ದೇ ಹ್ಯಾವ್ ಬಿಕಮ್
ಡೀಮ್ಡ್ ಯೂನಿವರ್ಸಿಟಿ. ನೆಕ್ಸ್ಟು ಕಲಬುರ್ಗಿಯಲ್ಲಿರೋ PDA, ಮಂಡ್ಯದಲ್ಲಿರೋ ಏಡೆಡ್ ಕಾಲೇಜ್ PES, ಕರ್ನಾಟಕದ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ತುಂಬ ದಿನನೇ ಆಯಿತು ಆಟೋನಮಸ್ ಆಗಿ ಅದು. ಈಗ ಲಾಸ್ಟ್ ಇಯರ್ RRIT ರಾಜಾರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಯಿತು, ರಾಜರಾಜೇಶ್ವರಿ ಆಯಿತು, 1 ವರ್ಷ ಆಗಿದೆ. ಈಗ ನೀವೇನಾದರೂ ಅಡ್ಮಿಟ್ ಆದರೆ 2ನೇ ವರ್ಷ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಲಾಸ್ಟ್ ಇಯರ್ ಆಯಿತು, ಈಗ 2ನೇ ವರ್ಷಕ್ಕೆ ನೀವೇನಾದರೂ ಅಡ್ಮಿಟ್ ಆದರೆ. ಚಿಕ್ಕಬಳ್ಳಾಪುರಲ್ಲಿರೋ SJCIT, ಮಂಗಳೂರಿನ ಸಹ್ಯಾದ್ರಿ, ಧಾರವಾಡಲ್ಲಿರೋ SDM ಸಹ ಹಳೆ ಆಟೋನಮಸ್ ಕಾಲೇಜು. ಸಿದ್ಧಗಂಗಾ ತುಮಕೂರು ಇದು ಹಳೆ ಕಾಲೇಜು. SJBIT ಆಲ್ರೆಡಿ 2 ವರ್ಷ ಆಯಿತು, ನೀವೇನಾದರೂ ಅಡ್ಮಿಟ್ ಆದರೆ 3ನೇ ವರ್ಷದ ಆಟೋನಮಸ್ ಬ್ಯಾಚ್ ಆಗ್ತೀರಾ. ಮಂಗಳೂರಿನ ಸೇಂಟ್ ಜೋಸೆಫ್ಸ್, ಮೈಸೂರಿನ NIE ಹಳೆ ಕಾಲೇಜು, ತುಂಬ ದಿನ ಆಯಿತು ಆಟೋನಮಸ್ ಆಗಿ. ನೆಕ್ಸ್ಟ್ ಇನ್ನೊಂದು ವೆರಿ ಪಾಪ್ಯುಲರ್ ಕಾಲೇಜ್ ಇನ್ ಮೈಸೂರು, ವಿದ್ಯಾವರ್ಧಕ. ಸೊ 39 ಅಂತಿದೆ, ಸೊ 1 ತೆಗೆದ್ರೆ 38 ಆಗುತ್ತೆ, ನಿಟ್ಟೆ ತೆಗೆದ್ರೆ. ದೇರ್ ಆರ್ 38 ಆಟೋನಮಸ್ ಕಾಲೇಜಸ್. ಈ ವರ್ಷನೂ ಒಂದಷ್ಟು ಆಟೋನಮಸ್ ಆಗಬಹುದು ಅಂದ್ಕೊಂಡಿದ್ದೀನಿ. ಸೊ ಆದಾಗ ಅಪ್ಡೇಟ್ ಮಾಡ್ತೀನಿ. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಕನ್ಸರ್ನಿಂಗ್.